ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮ್ಮತ್ತೂರು ರೇವಣ್ಣ, ದೂರದ ಸಿಂಗಪುರ್ನಿಂದ. ಸಮಸ್ತ ಶತಕೋಟಿ ಭಾರತೀಯರೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷಗಳನ್ನು ಮುಗಿಸ್ಕೊಂಡು 80 ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಭಾರತ 1 ಶತಮಾನದ ಮಹತ್ವದ ಮೈಲಿಗಲಿನತ್ತ ಹೆಜ್ಜೆ ಇಡ್ತಾ ಇದೆ ಅಂತ ಹೇಳ್ಬೋದು. 1947 ಆಗಸ್ಟ್ 15 ಮಧ್ಯರಾತ್ರಿ 12 ಗಂಟೆ 2 ನಿಮಿಷದಲ್ಲಿ ಭಾರತ ಸ್ವತಂತ್ರವನ್ನ ಪಡೆದದ್ರ ಹಿಂದೆ 100 ವರ್ಷಗಳ ನೋವು, ಹೋರಾಟ, ತ್ಯಾಗ ಮತ್ತು ಬಲಿದಾನಗಳ ಇತಿಹಾಸವನ್ನ ನಾವು ನೋಡಬಹುದು. ಎಷ್ಟೋ ಜನ ಮಹಾನ್ ನಾಯಕರುಗಳು, ಸ್ವತಂತ್ರ ಹೋರಾಟಗಾರರು, ಸಾಮಾನ್ಯ ಜನರುಗಳು, ದೇಶ ಪ್ರೇಮಿಗಳು ತಮ್ಮ ಜೀವನವನ್ನೇ ಈ ದೇಶಕ್ಕೋಸ್ಕರ ಅರ್ಪಣೆ ಮಾಡಿಬಿಟ್ರು. ತಮ್ಮ ಕುಟುಂಬದ ಸುಖ, ಆಸ್ತಿ ಮತ್ತು ಅವರ ನೆಮ್ಮದಿ ಎಲ್ಲವನ್ನ ತ್ಯಾಗ ಮಾಡಿ ಕೆಲವರು ಜೈಲು ಸೇರಬೇಕಾದಂತಹ ಪರಿಸ್ಥಿತಿ ಬಂತು. ಕೆಲವರು ಹಿಂಸೆ ಅನುಭವಿಸಿದ್ರು, ಇನ್ನು ಕೆಲವರು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿಬಿಟ್ರು. ಈ ಎಲ್ಲರ ತ್ಯಾಗದ ಫಲವೇ ನಾವು ಇಂದು ಅನುಭವಿಸುತ್ತಿರ್ತಕ್ಕಂಥ ಈ ಒಂದು ಸ್ವಾತಂತ್ರ್ಯ. ಬ್ರಿಟಿಷರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಭಾರತ ಸಾವಿರಾರು ವರ್ಷಗಳ ಭವ್ಯ ನಾಗರಿಕತೆ, ಸಂಸ್ಕೃತಿ, ಜ್ಞಾನ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕತೆ, ಅದರ ಜೊತೆಗೆ ವ್ಯಾಪಾರದ ಪರಂಪರೆಯನ್ನು ಹೊಂದಿದ್ದ ದೇಶವಾಗಿತ್ತು. ಭಾರತವು ಮಸಾಲೆ ಪದಾರ್ಥಗಳು, ಬಟ್ಟೆ, ರೇಷ್ಮೆ, ಕೃಷಿ ಉತ್ಪನ್ನಗಳು ಹೀಗೆ ಅನೇಕ ವಸ್ತುಗಳ ವ್ಯಾಪಾರಕ್ಕೆ ತುಂಬ ಪ್ರಸಿದ್ಧಿ ಪಡ್ಕೊಂಡಿತ್ತು. 1498 ವಾಸ್ಕೋ ಡ ಗಾಮ ಕೇರಳದ ಕಲ್ಲಿಕೋಟೆಗೆ ಬಂದು ಇಳಿತಾನೆ. ಯುರೋಪಿನ ಸಮುದ್ರ ವ್ಯಾಪಾರಕ್ಕೆ ಇದು ಒಂದು ಹೊಸ ಅಧ್ಯಾಯ ಇಲ್ಲಿಂದನೇ ಆರಂಭ ಆಗ್ತದೆ. ನಂತರ ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಬ್ರಿಟಿಷರು ಬಂದರು. ಹೀಗೆ ವ್ಯಾಪಾರದ ಉದ್ದೇಶದಿಂದ ಒಬ್ಬೊಬ್ಬರೇ ಒಳಗಡೆ ಬರ್ತಾರೆ. ಕೆಲವೇ ಸಾವಿರ ಬ್ರಿಟಿಷರು ಬಂದು ಇಲ್ಲಿ ಕೋಟ್ಯಾಂತರ ಜನರಿದ್ದ ಭಾರತವನ್ನ ಹೇಗೆ ಅವರು ಅದನ್ನ ತಮ್ಮ ಬಿಗಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು? ಅದಕ್ಕೆ ಕಾರಣ ಏನು ಗೊತ್ತಾ? ಕೇವಲ ಅದು ಬ್ರಿಟಿಷರ ಸೈನಿಕ ಶಕ್ತಿ ಆಗಿರಲಿಲ್ಲ. ಆ ಕಾಲದ ಭಾರತ ಇವತ್ತಿನಂತೆ ಒಂದು ರಾಜಕೀಯ ಘಟಕವಾಗಿರಲಿಲ್ಲ, ಇಡೀ ದೇಶವಾಗಿರಲಿಲ್ಲ. ಅಲ್ಲಿ ಅನೇಕ ರಾಜ್ಯಗಳಿತ್ತು, ಸಂಸ್ಥಾನಗಳಿದ್ವು. ಒಬ್ಬರಿಗೊಬ್ಬರಿಗೆ ಅವರೊಳಗಡೆ ಅಧಿಕಾರಕ್ಕಾಗಿ ಸ್ಪರ್ಧೆ ಇತ್ತು, ವೈಷಮ್ಯ, ಸಂಘರ್ಷಗಳು ಇದ್ದವು. ಬ್ರಿಟಿಷರು ಈ ಒಂದು ಪರಿಸ್ಥಿತಿಯನ್ನು ಅತ್ಯಂತ ಚತುರತೆಯಿಂದ, ಚಾಕಚಕ್ಯತೆಯಿಂದ ಬಳಸ್ಕೊಂಡ್ರು. ಒಬ್ಬ ರಾಜನ ವಿರುದ್ಧ ಮತ್ತೊಬ್ಬ ರಾಜನಿಗೆ ಬೆಂಬಲ ನೀಡತಕ್ಕಂಥದ್ದು, ಸ್ಥಳೀಯ ಸಂಘರ್ಷಗಳಲ್ಲಿ ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು, ಒಳ ಒಪ್ಪಂದಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಹೀಗೆ ಒಡೆದು ಆಳುವ ನೀತಿ ಇದೆಯಲ್ಲ, ಅದನ್ನು ಅತ್ಯಂತ ಸಮರ್ಥವಾಗಿ ಭಾರತೀಯರ ಮೇಲೆ ಬಳಸಿದರು. ಅವರು ಕೇವಲ ಇಂಗ್ಲೆಂಡ್ನಿಂದ ಸೈನಿಕರನ್ನ ಕರೆತಂದು ಭಾರತವನ್ನು ಆಳಲಿಲ್ಲ, ಗೆಲ್ಲಲಿಲ್ಲ. ಭಾರತೀಯ ಸೈನಿಕರು, ಸ್ಥಳೀಯ ಅಧಿಕಾರಿಗಳು, ಕೆಲವು ರಾಜರುಗಳು, ಈ ಎಲ್ಲರ ಸಹಕಾರವೂ ಕೂಡ ಅವರ ಆಡಳಿತಕ್ಕೆ ಸಿಕ್ತು. ಒಗ್ಗಟ್ಟಿನ ಕೊರತೆ ಮತ್ತು ಒಂದು ಸ್ವಾರ್ಥ ಶಕ್ತಿಯನ್ನ ಒಳಗೆ ತುಂಬಿಕೊಂಡಿರ್ತಕ್ಕಂತಹ ಒಂದು ಪರಿಣಾಮ ಎಷ್ಟೇ ಒಂದು ಬಲಿಷ್ಠವಾದ ಸಮಾಜವನ್ನ ದುರ್ಬಲಗೊಳಿಸಬಹುದು ಅನ್ನೋದನ್ನ ಬ್ರಿಟಿಷ್ನವರು ನಮಗೆ ಪ್ರೂವ್ ಮಾಡಿ ತೋರಿಸಿದ್ರು. ಅಂತೂ ಇಂತೂ 1947 ಆಗಸ್ಟ್ 15ನೇ ತಾರೀಕು ನಮ್ಮೆಲ್ಲರಿಗೂ ಸ್ವತಂತ್ರ ಬಂತು. ನಾನು ಮೊದಲೇ ಹೇಳಿದಾಗೆ ಭಾರತ ಸ್ವತಂತ್ರವನ್ನ ಪಡ್ಕೊಂಡು 79 ವರ್ಷ ಕಳೀತು. ಇಲ್ಲಿ ನಮ್ಮ ದೇಶದ ಬಗ್ಗೆ ಪ್ರತಿಯೊಬ್ಬನ ಹೃದಯದಲ್ಲೂ ಕೂಡ ಇರಬೇಕಾದಂತಹ ಪ್ರೀತಿ, ಅಭಿಮಾನ ಇವತ್ತೂ ಕೂಡ ಕಾಣಿಸ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಭಾರತದ ಮಹಾನ್ ದಾರ್ಶನಿಕರು, ಸಂತರು, ಆಚಾರ್ಯರು ಮತ್ತು ಜ್ಞಾನ ಪರಂಪರೆ ಏನೆಲ್ಲ ಇದೆ ನಮ್ಮ ಇತಿಹಾಸ, ಈ ಎಲ್ಲದರಿಂದ ನಮಗೊಂದೊಳ್ಳೆ ಸಂದೇಶವನ್ನು ನೀಡ್ತದೆ. ಜ್ಞಾನ, ಶಿಸ್ತು, ಸೇವೆ, ಮಾನವೀಯತೆ ಮತ್ತು ಸತ್ಯದ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು. ಧರ್ಮ, ಜಾತಿ, ಭಾಷೆ, ಲಿಂಗ, ಪ್ರಾದೇಶಿಕ ಪ್ರಭೇದಗಳನ್ನೆಲ್ಲವನ್ನ ಮೀರಿ ನಾವು ಮೊದಲು ಭಾರತೀಯರು ಎನ್ನುವ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ರೂಪಗಳನ್ನು ದಾಟಿ, ನಾಮ ಕೋಟಿಗಳನ್ನು ಮೀಟಿ, ಎದೆಯ ಬಿರಿಯೆ ಭಾವದೀಟಿ, ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಹೇಳಿದ್ರಲ್ಲ, ಹಾಗೆ ನಾವೆಲ್ಲರೂ ಕೂಡ ಅನಿಕೇತನಗಳಾಗಬೇಕು, ದೇಶದ ಪ್ರಜೆಗಳಾಗಬೇಕು. ಹಾಗಾಗಿ ಸ್ನೇಹಿತರೆ, ಈ ಸ್ವತಂತ್ರ ದಿನದಂದು ನಾವು ಒಂದು ಸಂಕಲ್ಪ ಮಾಡೋಣ. ನಾವು ಒಳ್ಳೆಯ ನಾಗರಿಕರಾಗೋಣ, ಜ್ಞಾನವಂತರಾಗೋಣ, ಪ್ರಾಮಾಣಿಕರಾಗೋಣ, ದೇಶ ಪ್ರೇಮಿಗಳಾಗೋಣ, ಒಳ್ಳೆ ಕೆಲಸ ಮಾಡೋಣ, ದೇಶದ ಕಾನೂನುಗಳನ್ನು ಗೌರವಿಸೋಣ, ಪರಿಸರವನ್ನು ರಕ್ಷಣೆ ಮಾಡೋಣ, ಭ್ರಷ್ಟಾಚಾರವನ್ನು ವಿರೋಧಿಸೋಣ, ಜಾತಿ, ಧರ್ಮ, ಭಾಷೆಯ ಹೆಸರಿನಲ್ಲಿ ವಿಭಜನೆ ಆಗದಂತೆ ಮಾನವೀಯತೆಯ ಹೆಸರಿನಲ್ಲಿ ಒಂದಾಗೋಣ. ಮತ್ತಿನ್ಯಾಕ್ ತಡ, ಬನ್ನಿ ಒಂದು ಸಮಗ್ರ ದೇಶವನ್ನು ಕಟ್ಟೋಣ. ಈ ದೇಶ ನಮಗೆ ಏನು ಕೊಟ್ಟಿದೆ ಅಂತ ಮಾತ್ರ ಕೇಳ್ದೇನೆ, ನಾನು ನನ್ನ ದೇಶಕ್ಕೆ ನಾನು ಏನನ್ನ ಕೊಡಬಲ್ಲೆ ಅನ್ನುವ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಹಾಕೊಳ್ಳೋಣ. ಜ್ಞಾನವಂತ, ಜವಾಬ್ದಾರಿಯುತ, ಒಗ್ಗಟ್ಟಿನ,
ಪ್ರಬುದ್ಧ ಭಾರತವನ್ನು ನಿರ್ಮಿಸೋಣ. ಜೈ ಹಿಂದ್, ಜೈ ಭಾರತ ಮಾತೆ. ಧನ್ಯವಾದಗಳು. ಥ್ಯಾಂಕ್ ಯು.